ಜಯರಾಮಣ್ಣ ಬಂದಿದ್ದು ಅವೆಲ್ಲ ಫೋನ್ ಮಾಡಿದೆ ನಿಮಗೆ. ಹೌದಾ? ನಾಲ್ಕು ಬರ್ತಾ ಇತ್ತು, ಹೋಗ್ತಾ ಇದ್ವಿ. ಬೆಳಗ್ಗೆನೇ ಸರಿ ಫೋನ್ ಮಾಡಿ. 8:30. 10:36. ಸರ್ ಅದೇ ಇದು ಏನಂದರೆ ವಲಸೆ ಕಾರ್ಮಿಕರಿಗೆ ಸ್ಯಾಂಕ್ಷನ್ ಆಗಿರುತ್ತೆ. ವಲಸೆ ಕಾರ್ಮಿಕರು ಅಂತ ಅಂದರೆ ಉತ್ತರ ಕರ್ನಾಟಕದಿಂದ ಸ್ವತಂತ್ರ ಪೂರ್ವದಲ್ಲಿ ಇನ್ನೂ ಕೆಂಪೇಗೌಡ ಇದನ್ನು ನಟನ ಸೃಷ್ಟಿ ಮಾಡೋದಕ್ಕೆ ಯಾರೂ ಜನಗಳು ಇರ್ತಿರಲಿಲ್ಲ. ಒಂದು ಫೀಲ್ಡ್ ತಗೊಂಡು ಇದು ಮಾಡ್ತಾಯಿದ್ರು. ಇಷ್ಟು ಎಲ್ಲ ಉದ್ಧಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರೇನು ಮಾಡಿದ್ರು, ಬೆಂಗಳೂರಿನ ವಿಜಯನಗರ ಮಾಡಿರೋದಕ್ಕೆ ಶ್ರಮಿಕರಿಗೆ ಅದು ಸ್ಯಾಂಕ್ಷನ್ ಆಗಿದೆ. ಅವ್ರಿಗೆ 8 ವರ್ಷದಿಂದ ಏನೂ ಕೊಟ್ಟಿಲ್ಲ. 75 ವರ್ಷ ಆದ್ರೂ ಸ್ವತಂತ್ರ ಬಂದು ಅವ್ರನ್ನ ಮನುಷ್ಯರು ಅಂತಲೇ ಕನ್ಸಿಡರ್ ಮಾಡಿದ್ದಾರೆ. ಅದಕ್ಕೆ ಎಲ್ಲ ವರ್ಗದವ್ರಿಗೂ ಮನೆಗಳಿದೆ, ಸೈಟ್ ಇದೆ, ಎಲ್ಲದನ್ನು ಕೊಡಬೇಕು ಅಂತ, ಯಾರು ಬಾಡಿಗೆ ಮೇಲೆ ಇರಬಾರ್ದು ಅಂತ ಕಾನ್ಸೆಪ್ಟ್ ಮೋದಿಯವರು 14 ಲಕ್ಷ ಮನೆಗಳು ಸ್ಯಾಂಕ್ಷನ್ ಆಗಿದೆ. ಈ ಸ್ಕೀಮಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದೊಂದು ಬೇರೆ ಕಾಫಿ ಸಕ್ಕರೆ ಕಡಿಮೆ ಒಂಚೂರು ಬಿಸಿಲಿಗೆ ಹಾಕಪ್ಪ. ಇದ್ಯಾವುದು ಅವೆಲ್ಲ ತಿಂಡಿ ಮಾಡೋ ಕೊಟ್ಬಿಟ್ಟು ಬರೀ ಕೆಮ್ಮೆ ಹೊಡಿತೈತೆ. ನಮ್ಮ ಬಿಸಿನೀರೇ ಕುಡಿಯೋದು. ಅದು ಏನಾಗಿದೆ ಅಂತ ಅಂದರೆ ಅವರಿಗೆ ಶ್ರಮಿಕರಿಗೆ ಎಲ್ಲದನ್ನು ಸ್ಯಾಂಕ್ಷನ್ ಯಾರಿಗೆ ಅಲ್ಲಿ ಉತ್ತರ ಕರ್ನಾಟಕದಿಂದ ಗುಲ್ಬರ್ಗ, ರಾಯಚೂರು, ಹಾವೇರಿ, ದಾವಣಗೆರೆ ಎಲ್ಲ ಕಡೆಯಿಂದಲೂ ಬಂದರು. ತುಮಕೂರು, ಆಮೇಲೆ ಇದು ಶಿವಮೊಗ್ಗ, ಭದ್ರಾವತಿ ಸೈಡ್ ಎಲ್ಲರೂ ಬಂದಿರೋದಕ್ಕೆ ನಮಗೇನು ಮಾಡಿದ್ರು, ಇವರು ಸ್ಯಾಂಕ್ಷನ್ ಮಾಡಿದ್ರು. ಅವ್ರಿಗೆ 30-40 ಸೈಟ್ ಅಂತ ಸ್ಯಾಂಕ್ಷನ್ ಮಾಡಿದ್ರು. ಮೊದಲು ಆಲ್ರೆಡಿ ಕೊಟ್ಟಿದ್ದಾರೆ. ನಾವು ಅಲ್ಲಿ ಜಾಗಕ್ಕೆ ಹೋಗಿ ಕಳಿಸಿದ್ರಲ್ಲ, ಅದು ಬೇರೆ ಕಡೆ ಕೊಟ್ಟಿದ್ದೀವಿ. ತಿರ್ಕಿ ಹತ್ರ ಕೊಟ್ಟಿದ್ದೀವಿ. ಅದಾದಮೇಲೆ ಇದರಲ್ಲಿ ಕುರುಬನಹಳ್ಳಿ, ರಾಮವಳ್ಳಿ, ಅದು ಹ್ಯಾಂಡಿಕ್ಯಾಪ್ಗೆ ನಾವೇ ಮಾಡ್ತೀವಿ. ಮೊನ್ನೆ ರೀಸೆಂಟಾಗಿ ಕೊಟ್ಟಿದ್ದೀವಿ. 20-30 ಅದು 20-30, ಬೇರೆವೆಲ್ಲ 20-30. ಏನು ಇಷ್ಟೊತ್ತಿಂದ ಏನೋ ಒಂದು ಒಳ್ಳೇದು ಮಾಡಿಲ್ಲಲ್ಲ ಅಂದ್ಬಿಟ್ಟು 30-40 ಸ್ಯಾಂಕ್ಷನ್ ಆಗಿದೆ. ಸ್ವತಂತ್ರ ಯೋಧರಿಗೆ 30-40 ಸ್ಯಾಂಕ್ಷನ್ ಆಗಿದೆ. ಪೂಜಾರಿ ಲೇಔಟ್ ಅಂತ ಹೇಳ್ಬಿಟ್ಟು ಅಲ್ಲಿ 20-30 ಸ್ಯಾಂಕ್ಷನ್ ಆಗಿದೆ. ಬಿಡದಿ ಹತ್ರ ಅಲ್ಲೊಂದು 30-40. ಸ್ವತಂತ್ರ ಯೋಧರಿಗೆ ಎಲೆಕ್ಟ್ರಿಸಿಟಿ 30-40. ಇವರಿಗೆ ವಲಸೆ ಕಾರ್ಮಿಕರಿಗೆ 30-40. ಇಲ್ಲಿ ಮಾತ್ರ 30-40. ಇನ್ನು ಬೇರೆ ಕಡೆ ಇಲ್ಲಿ ಎಳ್ಳೂರು ಮೇನ್ ರೋಡ್ ಹತ್ರ ಕೊಟ್ಟಿದ್ದಾರೆ. ಅಲ್ಲಿ 20-30. ಯಾಕೆಂದರೆ ವ್ಯಾಲ್ಯೂಯೇಷನ್ ಜಾಸ್ತಿ ಬರ್ತದೆ. ಅದಕ್ಕೋಸ್ಕರ ವೈದ್ಯಕೀಯ ಹಾಸ್ಪಿಟಲ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ 25-30. ಒಂದೊಂದು ಕಡೆ ಒಂದೊಂದು ಥರ ರೇಷಿಯೋ ಇದ್ರೆ ಮಾಡಿಕೊಡ್ತಾರೆ. ವ್ಯಾಲ್ಯೂಯೇಷನ್ ತಪ್ಪಂಗೆ ಮಾಡಿಕೊಡ್ತಾರೆ. ಇದು ಇವಾಗ ಇಲ್ಲಿ ಮೆಟ್ರೋ ಬರ್ತಾ ಇದೆ. ತಾವರೆಕೆರೆವರೆಗೂ, ಕಡುಬಗೆರೆ ಕ್ರಾಸ್ವರೆಗೂ ಇದ್ಬಿಟ್ಟು ತಾವರೆಕೆರೆವರೆಗೂ ಬರ್ತಾ ಇದೆ. ತಾವರೆಕೆರೆಗೂ ಮೊದಲು 3 ಕಿಲೋಮೀಟ್ರಲ್ಲಿ ಲೆಫ್ಟಲ್ಲಿ ಇರೋದು. ಹಲೋ, ಇಲ್ಲೇ ಇದ್ದೀನಿ, ಬರ್ತೀನಿ ಎಲ್ಲ. ಅದು ಏನು ಮಾಡಿದ್ದಾರೆ 30-40. ಅವರು ಏನು ಮಾಡ್ತಾರೆ, ಏನಿದ್ರು ಸೈಟ್ ಕೊಟ್ಟರೆ ಅವ್ರ ಹತ್ರ ಬಡವರು ಇರುತ್ತೆ, ಮನೆ ಕಟ್ಕೊಳ್ಳೋದಿಲ್ಲ. ಅವರು ಕಟ್ತಾರೆ, ಇಲ್ಲ ಯಾರಿಗಾರ ಮಾರ್ಕೊಂಡ್ಬಿಡ್ತಾರೆ. ಆ ಕೆಲಸ ಇನ್ನೂ ಕಾನ್ಸೆಪ್ಟ್ ಇದೆ. ವಸತಿ ಸಚಿವರು ಸೋಮಣ್ಣ ಆಗಿದ್ದಾರೆ, ಏನು ಮಾಡಿದ್ರು ಸ್ಯಾಂಕ್ಷನ್ ಮಾಡಿ ಅದೆಲ್ಲ ಕಳಿಸಿ ಅದೆಲ್ಲದನ್ನು ಇದನ್ನು ಮಾಡಿ ಇವಾಗ ಏನು ಮಾಡಿದ್ದಾರೆ, ಟೋಟಲಾಗಿ ಅಲ್ಲಿ ಮತ್ತೆ ಮೋದಿಯವರನ್ನು ಅಮಿತ್ ಶಾ ಮಾತಾಡ್ತಾರೆ. LNT ಅವರಿಗೆ ವಹಿಸ್ಯಾರೆ. ಇಲ್ಲಿದು ಕಾಂಟ್ರಾಕ್ಟ್ ಮಟ್ಟ ಮಾಡೋದಕ್ಕೆ 1,30,00,000 ಸ್ಯಾಂಕ್ಷನ್ ಆಗಿದೆ. ಇವ್ರದ್ದೇನು ಕೆಲಸ ಅಂತಂದರೆ ಫುಲ್ ಮಟ್ಟ ಮಾಡೋದು, ಆಮೇಲೆ ಸೆಂಟ್ರಲ್ಲಿ 60 ಅಡಿ ರೋಡ್ ಮಾಡೋದು, ಸೈಡ್ ರೋಡು ಎಲ್ಲದನ್ನು 30 ಫೀಟ್ ರೋಡ್ ಮಾಡೋದು. ಅದಾದಮೇಲೆ ಚರಂಡಿ, ಆಮೇಲೆ ಡ್ರೈನೇಜು, ಆಮೇಲೆ ಸೀವೇಜು ಎಲ್ಲ ಪ್ರತಿಯೊಂದು ಅವ್ರು ಮಾಡ್ಕೊತಾರೆ. ಇವರು ನಂಬರ್ ಪ್ಲೇಟ್ ಮಾತ್ರ ಇಟ್ಬಿಟ್ಟು ನಾವು ಚೆಕ್ಬಂದಿ ಬರೆದು ಹಕ್ಕುಪತ್ರ ಇಶ್ಯೂ ಮಾಡಬೇಕು. 9 ತಿಂಗಳು ಮಾತ್ರ ಟೈಮ್ ಇದೆ. ನಾವು 4-5 ತಿಂಗಳಲ್ಲಿ ಕ್ಲೋಸ್ ಮಾಡಬೇಕು. ಬೇರೆ ಕಡೆ ಪ್ರಾಜೆಕ್ಟ್ ಕೊಟ್ಟಿದ್ದಾರಲ್ಲ, ಇದು BJP ಮುಗಿದ ಮೇಲೆ ಕಾಂಗ್ರೆಸ್ ನಾವು ಸ್ಟಾರ್ಟ್ ಮಾಡ್ತೀವಿ. ನಾವು ಪ್ರಪೋಸಲ್ಗೋಸ್ಕರ ಇದು ತಗೊಂಡಿದ್ದೀವಿ. ಇವಾಗ ಅರ್ಜೆಂಟಾಗಿ ಕೆಲಸ ಮಾಡಿಕೊಡಿ ಅಂತ ಹೇಳಿದ್ದಾರೆ. ನಾವು 2 ವರ್ಷದಿಂದಲೇ ಕಲೆಕ್ಟ್ ಮಾಡಿದ್ದೀವಿ. ಇವಾಗ ಏನು ಫೈನಲ್ ಲೀಸ್ಟ್ ಬಂದಿದೆ, ಇದನ್ನು ಮಾಡಿಬಿಡಿ ಅಂತ. ಅದಾದಮೇಲೆ ನೆಕ್ಸ್ಟು ಹಕ್ಕುಪತ್ರ ಕೊಡ್ತೀವಿ. ಹಕ್ಕುಪತ್ರದಲ್ಲಿ ಅವ್ರ ಪಾಡಿಗೆ ಅವ್ರ ಮನೆ ಕಟ್ಕೊಂಡು ಹೋಗ್ತಾರೆ. ನೀವು ಬೇಡ ಅಂದರೆ 6 ಲಕ್ಷ ರಿಟರ್ನ್ ಕೊಡ್ತಾರೆ. ನೀವು ಫೌಂಡೇಶನ್ ಹಾಕಿದಾಗ 2 ಲಕ್ಷ, ಮಿಡ್ಲ್ ಲೆವೆಲ್ಗೆ ಹೋದಾಗ ಹಾಸ್ಟೆಲ್ ಇಟ್ಟಾಗ 2 ಲಕ್ಷ, ಅದನ್ನು ಕೂಡ ತೆಗೆದು ಸಬ್ಮಿಟ್ ಗೌರ್ಮೆಂಟಿಗೆ. ಆವಾಗ ನೆಕ್ಸ್ಟು ಕಾಂಕ್ರೀಟ್ ಹಾಕಿದ್ರೆ 1 ಲಕ್ಷ, ನೀವು ಕೊಟ್ಟೋದು 12 ಲಕ್ಷ. ಅದರಲ್ಲಿ 6 ಲಕ್ಷ ಬೇಕಾದ್ರೆ ನಿಮ್ಮ ಮನೆ ಬೇಡ ಅಂದರೆ ಮನೆ ಕಟ್ಟಿಕೊಟ್ರೆ ಅದು 30 ಲಕ್ಷ 40 ಲಕ್ಷ ಬೆಲೆ ಬರುತ್ತೆ.
ಮೋಲ್ಡೆಡ್ ಹೌಸು ಅವರೇ ಕಟ್ಕೊಡೋದು. ಪಿಲ್ಲರ್ ಹಾಕಿರೋದಿಲ್ಲ, ಪಿಲ್ಲರ್ ಕೆಳಗಡೆನೆ ಹಾಕ್ಬಿಟ್ಟಿರ್ತಾರೆ. ಓಕೆ ಸಬ್ಮಿಟ್ ಮಾಡಿ ಇದನ್ನೆಲ್ಲ ರಾಡ್ಸ್ ಎಲ್ಲ ಹಾಕಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಮೇಲ್ಗಡೆ 4 ಫ್ಲೋರ್ ಅಲ್ಲ 5 ಫ್ಲೋರ್ ಕಟ್ಕೋಬೋದು. ಹೊರಗಡೆ ನೋಡೋಕ್ಕೆ ಒಂದೇ ಥರ ಇರುತ್ತೆ. ನೀವು ಎಲ್ಲ ಕೆಲಸ ಮುಗಿದ್ಮೇಲೆ ಇನಾಗ್ರೇಷನ್ ಆದಮೇಲೆ ನೀವು ಬಾಡಿಗೆ ನೀವು ಎಷ್ಟು ಬೇಕಾದ್ರೂ ಫ್ಲೋರ್ ಕಟ್ಕೋಬೋದು. ಬೇಡ ನಮಗೆ ಪಿಲ್ಲರ್ ಬೇಕಲ್ಲ ಸರ್ ಅಂದರೆ ಅವ್ರಿಗೊಂದು 1,500 ನಮಗೆ ಹೇಳ್ತೀವಿ, ಮಾಮೂಲಿ ಅಡ್ಜಸ್ಟ್ ಮಾಡಿ ಕಾಂಟ್ರಾಕ್ಟರ್ಗೆ ಹೇಳಿ ಒಳಗಡೆ ಈ ಥರ ಒಳಗಡೆ ಅದನ್ನು ಪಿಲ್ಲರ್ ಹಾಕ್ಕೊಡ್ತಾರೆ. 8 ಪಿಲ್ಲರ್ ಹಾಕ್ಬೇಕು. 800 ಅಡಿಗೆ 8 ಪಿಲ್ಲರ್. ಮೊದಲು ಒಂದು ಹಾಲ್ ಬರ್ತದೆ, 2 ಬೆಡ್ರೂಮ್ ಬರ್ತದೆ, 2 ಅಟ್ಯಾಚ್ ಬರ್ತದೆ, ಅದಾದಮೇಲೆ ಒಂದು ಕಿಚನ್ ಬರ್ತದೆ, ವರಂಡ ಅದೆಲ್ಲ ಈ 12 ಲಕ್ಷದಲ್ಲೇ ಕಟ್ಕೊಡ್ತಾರೆ. 12 ಲಕ್ಷದಲ್ಲೇ ಎಲ್ಲ ಟೋಟಲ್ 12 ಲಕ್ಷದಲ್ಲಿ ಇದು ಸಹ ಫ್ರೀಯಾಗಿ ಕೊಡ್ತಾ ಇರೋದು. ನಾವೇನಂತ ತೋರಿಸ್ತಾ ಇದ್ದೀವಿ ಅಂದರೆ ಮೊದಲೆಲ್ಲ ಆಧಾರ್ ಕಾರ್ಡ್ ಇರಲಿಲ್ಲ, ವೋಟರ್ ಕಾರ್ಡ್ ಇರಲಿಲ್ಲ, ರೇಷನ್ ಕಾರ್ಡ್ ಇರಲಿಲ್ಲ, ಪಾನ್ ಕಾರ್ಡ್ ಇರಲಿಲ್ಲ, ಅವ್ರಿಗೆ ಏನೂ ಗ್ಯಾರಂಟಿನೇ ಇಲ್ಲ. ಅದಕ್ಕೆ ಗೌರ್ಮೆಂಟ್ ಏನು ಮಾಡಿದ್ದು, ಸೆಂಟ್ರಲ್ ಗೌರ್ಮೆಂಟಿಂದ AC-ಗೆ DC-ಗೆ ವಹಿಸಿದ್ದಾರೆ. ನೀವು ಕನ್ಸಿಡರ್ ಮಾಡಿ ಯಾರು ಕೆಲಸ ಮಾಡ್ತಾಯಿದ್ರು ಮೊದಲು ಅಂಥವ್ರಿಗೆ ಕೊಡಿ. ಅಂಥವ್ರು ಯಾರಿದ್ದಾರೆ, ಇವ್ರು ಯಾರಿಗೆ ಕೊಡ್ತಾರೋ ಅವ್ರದ್ದೇ ಗ್ಯಾರಂಟಿ. ಅದಕ್ಕೋಸ್ಕರ ಈ ಪೋಸ್ಟಿಂಗಿಗೆ ಬರೋಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಹಾಕೊಂಡು ಬಂದಿದ್ದಾರೆ. ನಮ್ಮ ಹತ್ರ ಈ ಥರ ದುಡ್ಡು ತೊಗೊಳೋದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಹಾಕಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೊಂದು ವಸತಿ ಇದರಲ್ಲಿ ಯಾವುದಾದ್ರು ನೋಡ್ಕೊಂಡು ಆ ಬ್ರಾಂಚಿಗೆ ತಕ್ಕಂಗೆ ಮಾಡಿರ್ತಾರೆ. ನಾವು ಅಲ್ಲಿ ಇಷ್ಟು ಅಂತ ಕೊಟ್ಟಿದ್ದೀವಿ, ಆಲ್ರೆಡಿ ಕಮಿಟ್ ಆಗಿದ್ದೀವಿ. ಅದು ಬೇನಾಮಿನಲ್ಲಿ ಕೊಟ್ಟಿದ್ದೀವಿ. ಅವ್ರ ಹತ್ರ 10 ಪೈಸೆ ನಾವು ಬರೆಸ್ಕೊಂಡಿಲ್ಲ. ನಾವು ಜನಗಳಿಗೆ ಮೋಸ ಆಗ್ಬಾರ್ದು. ದುಡ್ಡು ಹೋದ್ರೆ ನಮ್ದು ಹೋಗಲಿ. ನಾನು 150 ಜನಕ್ಕೆ ನಾನಿಲ್ಲೇ ಇದೇ ಏರಿಯಾದಲ್ಲಿ ನಿಂತಿದ್ದು ಕೃಷ್ಣಪ್ಪ JDS 2015 ಹೋದ ಸರಿ ಇದರ ಟಿಕೆಟ್ ಹಾಕಿ ಪ್ರಿಯಾ ಕೃಷ್ಣ ಕೃಷ್ಣ ಗೋವಿಂದರಾಜ್ ಕೃಷ್ಣ ಇದು ಇಲ್ಲಿ ನಾವು ನಿಂತಿದ್ದು. ಅದಕ್ಕೋಸ್ಕರ ನಮ್ಮ ಹುಡುಗರು ಕೆಲಸ ಮಾಡಿರ್ತಾರಲ್ಲ ಅವ್ರಿಗೇನೋ ಒಂದು ಒಳ್ಳೇದು ಮಾಡಿರಲ್ಲ. ಅದಕ್ಕೋಸ್ಕರ 150 ಸೈಟ್ ಕೊಡಿ ಅಂತ ಕೇಳಿದೆ. ಅವ್ರು ಏನು ಮಾಡಿದ್ರೆ ಸ್ಲಮ್ ಬೋರ್ಡು ಅದು ಇದರಲ್ಲಿ ತಗೊಂಡ್ರೆ 450 ಅಡಿ ಕೊಡ್ತಾರೆ. ಅದನ್ನು ನಿಮ್ಮ ಮನೇಲಿ TV ಇದ್ರೆ ಕ್ಯಾನ್ಸಲ್ ಆಗುತ್ತೆ. ಅವರು ನಿರ್ಗತಿಕರು ಅಂತ ಯಾರು ಸರ್ ಇದಲ್ಲ ಕ್ಯಾನ್ಸಲ್. ಭಿಕ್ಷಕರು ಮನೆಯಲ್ಲಿ ಫೋನ್ ಇರುತ್ತೆ, ಇದಿರುತ್ತೆ, ಹೈಟೆಕ್ ಫೋನ್ ಇರ್ತದೆ, ಫ್ರಿಡ್ಜ್ ಇರುತ್ತೆ, ವಾಷಿಂಗ್ ಮಿಷಿನ್ ಇರುತ್ತೆ, ಎಲ್ಲ ಇರುತ್ತೆ. ಅಂಥದ್ರಲ್ಲಿ ಗೌರ್ಮೆಂಟ್ ರೂಲ್ಸ್ ನೋಡಿ ಯಾವ ಥರ ಇದೆ, ಕೊಡೋದಂತೆ ಕಿತ್ಕೊಳ್ಳೋದಂತೆ. ಅದಕ್ಕೆ ಇದನ್ನು ಗಿಫ್ಟಾಗಿ ಮಾಡ್ತಾ ಇದ್ದು. ಈ ಸಾಲ ಮಾಡ್ತೀನಿ ಇವ್ರಿಗೆಲ್ಲ ಗಿಫ್ಟಾಗಿ ಕೊಡ್ತಾ ಇರ್ತಾರಲ್ಲ, ಆ ಥರ ಅವಾರ್ಡ್ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ. ಆ ಥರ ಕೊಡ್ತಾ ಇದ್ದಾರೆ ಗಿಫ್ಟಾಗಿ ಮಕ್ಕಳಿಗೆ. ಹೆಣ್ಮಕ್ಳು ಅವರು ನಾಗರಿಕರ ಥರ ಜೀವನ ಮಾಡಲಿ, ಕೆಲಸ ಒಳ್ಳೇದಾಗಲಿ ಅಂತ ಗೌರ್ಮೆಂಟ್ಗೆ ಕೊಡ್ತಾರೆ. ಈ ಸ್ಕೀಮಲ್ಲಿ ನೀವು ಸೈಟ್ ತೊಗೊಂಡ್ರೆ ಅವಾಗ ಏನಾಯಿತು, ನೀವು ಅವ್ರ ಮಕ್ಕಳು ಅಂತ ಕನ್ಸಿಡರ್ ಆಯಿತು. ಸೈಟ್ ಬಂದಿದ್ದೆ, ಮನೇಲಿ ಸಿಕ್ತು. ನೆಕ್ಸ್ಟು 60 ವರ್ಷ ಆದಮೇಲೆ ನಿಮಗೆ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ, 3,000 ತಿಂಗಳಿಗೆ. ಅದೊಂದು ಬರ್ತಿರೋವರೆಗೂ ಸಿಗುತ್ತೆ. ನಿಮಗೇನಾದ್ರು ಇದ್ದಕ್ಕಿದ್ದಂಗೆ ಹಾಸ್ಪಿಟಲೈಸೇಷನ್ ಆದರೆ ಹೆಚ್ಚು ಕಡಿಮೆ ಆದರೆ 5 ಲಕ್ಷ ಗಂಟ ಗೌರ್ಮೆಂಟ್ ಮಾಡ್ತಾರೆ. ಅದು ಆಯುಷ್ಮಾನ್ ಕಾರ್ಡ್ ಇದೆ, ಅದನ್ನು ತಗೊಳ್ಳಿ, ಇದನ್ನು ತಗೊಳ್ಳಿ. ನಿಮಗೆ ಬೇರೆ ಪೆನ್ಷನ್ ಬರ್ತದೆ ಬೇರೆ ಸ್ಕೀಮಲ್ಲಿ, ಅದನ್ನು ಕೊಡ್ತಾರೆ, ಇದನ್ನು ಕೊಡ್ತಾರೆ. ಇದೇ ಸಪ್ರೇಟ್ ಅದೇ ಸಪ್ರೇಟು. ಇದು ಯಾವ ಸ್ಕೀಮ್ ಡಬಲ್ ಸಿಗುತ್ತೆ. ಇದು ಯಾವ ವಲಸೆ ಕಾರ್ಮಿಕರು ರಾಜೀವ್ ಗಾಂಧಿ ಆಶ್ರಯ ಯೋಜನೆ ಅಂತ ಮಾಡ್ಕೊಡ್ತಾರೆ. ರಾಜೀವ್ ಗಾಂಧಿ ಆಶ್ರಯ ಇದರಲ್ಲಿ ಒಂದು ಇದೆಯಲ್ಲ, ಇದು ಮಾಡ್ತಾರೆ ಮೆನ್ಷನ್ ಮಾಡಕ್ಕೆ ಮಾತ್ರ. ಅಲ್ಲಿ ನೆಲಮಂಗಲ ಹತ್ರ ರಾಜೀವ್ ಗಾಂಧಿ ಆಶ್ರಯ ಸಾವಿರಾರು ಮಾಡಿದ್ದಾರೆ. 14 ಲಕ್ಷ ಮನೆ ಇಡೀ ಕರ್ನಾಟಕದಲ್ಲಿ ಕೊಡ್ತಾ ಇತ್ತು. ಇವಾಗ ಚನ್ನಪಟ್ಟಣದಲ್ಲಿ 5,000 ಮನೆಗಳು 5,000 ಮನೆಗಳು ಇಂಡಿಯನ್ ಸೇರಿಸಿ ಮಾಡಿ ಕೊಡಬೇಕು ಅಂತ ಆ ಥರ ಬರ್ತಾನೆ ಇರುತ್ತೆ ಸ್ಕೀಮ್. ಈ ಥರ ತಗೊಂಡ್ರೆ ಜೀವನ ಮಾಡೋಕ್ಕಾಗುತ್ತೆ. ಇಲ್ಲ ಅಂತ ನಾವು ದುಡ್ಡು ಕೊಟ್ಟು ತಗೋತೀವಿ ಅಂದರೆ ಕೋಟ್ಯಾಂತರ ರೂಪಾಯಿ ಕೊಟ್ಟರು ಅಂದರೆ ಅದೆಲ್ಲ ಜಾಗ ಸಿಗೋದಿಲ್ಲ, ಪ್ರತಿ ಸೈಟ್ ಸಿಗೋಲ್ಲ. ಸರ್ ಅಲ್ಲಿ ರೇಟೇ ಮಾತಾಡ್ಸೋಕ್ಕಾಗಲ್ಲ ಸರ್. ನೀವು ಹೇಳ್ತಿದ್ರೆ ಅಲ್ಲಿ ಕಡುಬಿರೆ ಮ್ಯಾಕ್ಸಿಮಮ್ ಅಂದ್ರೂ ಒಂದು 20 ರಿಂದ 25 ಲಕ್ಷ ಇದೆ ಈಗಲೇ ಸೈಟ್. 20 ರಿಂದ 25 ಲಕ್ಷ ಇದೆ ಸರ್. ನೋಡಿ ಅದೇ ಅಂಥದ್ರಲ್ಲಿ ಒಂದು 6 ಲಕ್ಷ ಕೊಡೋದು ಮಾಮೂಲಿ. ಅದು ಅಲ್ಲದೆ ಅವರೇ ಇಟ್ಕೊಂಡ್ಬಿಡ್ತಾರೆ. ಇವಾಗ ಜಡ್ಜ್ಗಳೇ ಕೇಳ್ಬಿಡ್ತಾರೆ, ಏನಾದ್ರು ಪ್ರಾಪರ್ಟಿ ಒಂದು 10 ಎಕರೆ ಇದೆ ಅಂದರೆ 2 ಎಕರೆ ನಮಗೆ ಬೇನಾಮಿ ಮಾಡಿಕೊಡು, ಬಾಕಿ ಇದನ್ನು 8 ಎಕರೆ ಇಟ್ಕೊಳ್ಳೋ ಅಂತ ನಾನು ಮಾಡ್ಕೊಡ್ತೀನಿ, ಆರ್ಡರ್ ಮಾಡ್ತೀನಿ. ಅಂಥ ಕಾಲದಲ್ಲಿ ಈ ರೇಟಿ ಸಿಗುತ್ತೆ ಅಂತ ಅಂದರೆ ಅದು ಕಣ್ಣು ಮುಚ್ಕೊಂಡು ಬರ್ಬೋದು ಸರ್. ಅಂದರೆ ಏನಾದರೂ ನಮಗೆ ಗ್ಯಾರಂಟಿ ಬೇಕು ಸರ್. ಎಷ್ಟು ಜನ ಇದೆ ಅದಕ್ಕೋಸ್ಕರ ನಾವು ಗ್ಯಾರಂಟಿ ನಾವು ಕೊಡ್ತೀವಿ. ನಾವಲ್ಲಿ ದುಡ್ಡು ಕೊಟ್ಟು ಇದ್ದೀವಿ, ನಾವು ಗ್ಯಾರಂಟಿ ತೊಗೊಂಡಿಲ್ಲ. ಅವ್ರದ್ದು ಬೇನಾಮಿ ಪ್ರಾಪರ್ಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ, ನಮಗೆ ಗ್ಯಾರಂಟಿ ಇದೆ. ಅದಕ್ಕೆ ಒಂದು 20 ಕೋಟಿ ಅಲ್ಲಿ ತರಿಸಿದ್ವಿ. 400 ಜನಕ್ಕೆ 5 ಲಕ್ಷದಲ್ಲಿ 20 ಕೋಟಿ ಕೊಟ್ಟಿದ್ದೀವಿ. ಬಂದಿದ್ದೆಲ್ಲ ಕಲೆಕ್ಷನ್ ಮಾಡಿ ಅವರಿಗೆ ನೆಕ್ಸ್ಟ್ ಅಮೌಂಟ್ ಕೊಡಬೇಕಲ್ಲ, ಇನ್ನು 5 ಲಕ್ಷ 6 ಲಕ್ಷ ಕೊಡಬೇಕಲ್ಲ, ಅದನ್ನು ನಾವು ಡಿಫ್ರೆನ್ಸ್ ಮಾಡಿಬಿಟ್ಟು ಒಂದು ಇಷ್ಟು ಸೈಟಿಗೆ ಅಂತ ಇಷ್ಟು ಸೈಟ್ ಅಂತ ಕೊಡ್ತಾರೆ. ಅದನ್ನು ನಮ್ಮ ರಿಲೇಷನ್ಗಳು ಅವರಿಗೆ ಕೊಡೋಕ್ಕೆ ಕೆಲಸ ಮಾಡಿರೋರಿಗೆ ಉಳಿಯುತ್ತೆ ಅಷ್ಟೇ. ಬಾಕಿದೆಲ್ಲ ಏನು ದುಡ್ಡಲ್ಲಿ ಏನು ಉಳಿಯೋದಿಲ್ಲ. ಅದು ಕಲೆಕ್ಷನ್ ಮಾಡ್ತೀವಿ ಅಲ್ಲಿ ಕೊಡ್ತೀವಿ, ಕಲೆಕ್ಷನ್ ಮಾಡ್ತೀವಿ ಅಲ್ಲಿ ಕೊಡ್ತೀವಿ. ಆ ಥರ ಆಗಿದೆ. ಇದು ಈ ಥರ ಪ್ರೊಸೀಜರು.
ನಿಮಗೆ ಗ್ಯಾರಂಟಿಗೆ ನಾವೇನು ಮಾಡ್ತೀವಿ ಒಂದು ಆಂಡಿಮೆಂಟ್ ಅದೇ ಕೊಡ್ತೀವಿ. ನೋಡಿದೆ ನಾನು ಅದು ಲೆಟ್ರ್ ಕಳಿಸಿದ್ರೆ ಅದು ಮನೇಲೇ ಕರ್ಕೊಂಡೋಗಿ ನಿಮ್ಗೇನು ರಿಸ್ಕ್ ಇರೋದಿಲ್ಲ, ನೀವು ಯಾರಿಗೋ ಮಾಡ್ತೀರಾ ಅವ್ರಿಗೆ 6 ಲಕ್ಷ ಅಂತಲೇ ಬರ್ಕೊಡ್ತೀವಿ. ನಿಮ್ಮದನ್ನ ನಾವು ತೋರಿಸೋದಿಲ್ಲ, ನಿಮ್ಗೆ ಇಂಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತದೆ. ಅದಾದಮೇಲೆ ನೆಕ್ಸ್ಟು 2 ಎಕರೆ ಜಮೀನು ತೊಗೊಂಡ್ರೆ ನೀವು ತಗೋತೀರಂತ ಅಪ್ಲಿಕೇಶನ್ ಹಾಕಿದ್ರೆ 25 ಲಕ್ಷ ಫ್ರೀಯಾಗಿ ಕೊಡ್ತಾವೆ, ಬಾಕಿ ನೀವು ಹಾಕಿ ತಗೋಬೋದು. ಅದಾದಮೇಲೆ ನೆಕ್ಸ್ಟು ಮಕ್ಕಳಿಗೆ ಹೈಯರ್ ಎಜುಕೇಷನ್ಗೆ ಮಾಡಿದ್ಮೇಲೆ ಅವರಿಗೆ 20 ಲಕ್ಷ ಹಿಂದೂಗಳಿಗೆ 30 ಲಕ್ಷ ಮುಸ್ಲಿಮಿಗಿದೆ ಮೈನಾರಿಟಿ ಆ ಥರದ್ದು ಸ್ಕೀಮಲ್ಲಿದೆ. ಅವರು ಮಾಡಿದ್ದಾರೆ ಅಂತ. ಅಂದರೆ ನಿಮ್ಮ ಹತ್ರ ತುಂಬ ಗೌರ್ಮೆಂಟ್ ಸ್ಕೂಲ್ಸ್ಗಳು ತುಂಬ ಇದ್ದಾವೆ. ಇದನ್ನು ಮಾತ್ರ ನಾವು ತಗೊಂಡಿರೋದಿಲ್ಲ. ನಮ್ಮದು ಲೇಔಟ್ಗಳು ನಡೀತಾ ಇದೆ ಸರ್. ಎಲ್ಲಿ ಸರ್? ನಾವು ಚಿಕ್ಕಬಳ್ಳಾಪುರ ಮಾಡ್ತಾ ಇದ್ದೀವಿ, ಇನ್ವಾಲದಲ್ಲಿ ಟೆಲಿಕಾಮ್ ಸೊಸೈಟಿ ಇದ್ರೆ ಇಷ್ಟೊಂದು ಸೈಟ್ ಅದನ್ನು ಮಾಡ್ಕೊಂಡಿದ್ದೀವಿ, ಸುಮಾರು ಕಡೆ ಇದೆ. ಅದಾದಮೇಲೆ ಇದು ಏನು ಅಂತಂದರೆ ನಾವು ಗೌರ್ಮೆಂಟ್ ಸ್ಕೀಮಲ್ಲಿ ನಮ್ಮದು ಉಳುವನೆ ಭೂಮಿ ಹೇಳುವ ಅಂತ ಹೌದು ಅವಾಗಿತ್ತು. ಅವಾಗ ಚೀಟಿ ಕೊಟ್ಟಿದ್ದಾರೆ. ಇವಾಗ ಒಂದು 40 ಎಕರೆ ಕೊಟ್ಟಿದ್ದಾರೆ. ಇವಾಗ ಏನು ಆಗಿದೆ ಗೌರ್ಮೆಂಟ್ ಇದು ಒಬ್ರಿಗೆ 4 ಎಕರೆ ಮಾತ್ರ ಕೊಡೋದು ಅಂತ ಮಾಡಿದ್ದಾರೆ. ನಾವು ಉಳುಮೆ ಚೀಟಿನ ಫುಲ್ ಟೋಟಲ್ ಆಗಿ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿದ್ದೀನಿ. ಬೇರೆಯವ್ರ ಹೆಸರು ಕೊಟ್ಟಿದ್ದೀನಿ 8 ಜನ. ಏನು ಮಾಡ್ತೀವಿ? 8 ಜನಕ್ಕೆ ಕೊಟ್ಟು ಅವರಿಗೆ ಎಕರೆಗೆ 2 ಲಕ್ಷ ಕೊಡ್ತಾ ಇದ್ದೀವಿ. ಅದು ಅಲ್ಲದೆ ಉಳುಮೆ ಚೀಟಿ ಬೇರೆಯವ್ರ ಹತ್ರ ಪರ್ಚೇಸ್ ಮಾಡಿರೋದೇ 25-30 ಲಕ್ಷ. ಅಲ್ಲಿ ಲಂಚ ಕೊಟ್ಟು ಮಾಡಿಸ್ತೀವಿ ಅಂತದ್ದು ಆಗೋದಿಲ್ಲ. ಅದಕ್ಕೊಂದು 50 ಲಕ್ಷ ಆಯ್ತು ಎಕರೆಗೆ. ಎಲ್ಲ ಸೇರಿ ಒಂದು ಚೀಲ 1 ಕೋಟಿ ಬೀಳುತ್ತೆ. ಅದು 5 ಕೋಟಿಗೆ ಹೋಗುತ್ತೆ. ಅದು 32 ಎಕರೆ ಮಾಡ್ಕೊಂಡಿದ್ದೆ. ರಿಸೋರ್ಸ್ ಹೆಸರಲ್ಲಿ 4 ಎಕರೆ ಮಾಡ್ಕೊಂಡಿದ್ದು. ನಮ್ಮದು ಎಕರೆ ಲೆವೆಟಲ್ಲಿ ಸುಮಾರು ಹೋಗಿತ್ತು. 1 ಎಕರೆ 3 ಕೋಟಿಗೆ ಹೋಗಿತ್ತು. ಇನ್ನೂ ಇದನ್ನು ಅಪ್ಲಿಕೇಶನ್ ಹಾಕಿದ್ದೀವಿ, ಅದನ್ನು ಪಾಸ್ ಆಗಿಲ್ಲ. ಸರ್ ಇದು DC-ಯಿಂದ ನಮಗೆ ಲೆಟ್ರ್ ಬಂದಿರೋದು. ಇದು ನಮ್ಮ ವಿಶ್ವಾಸ ಹೆಸರು CM-ಇಂದ ಬಂದಿರೋದು. CM-ಇಂದ DC ಬರೆದ್ರು. DC-ಯಿಂದ 4 ಎಕರೆ ಕೊಡಬೇಕು ಅಂತ ಹಿಡೇನಹಳ್ಳಿ ದಾಸರಪುರ 80 ಸರ್ವೆ ನಂಬರಲ್ಲಿ. ವಿಷಯಕ್ಕೆ ಮನೆ ಅಡ್ರೆಸ್ ಹಾಕಿದ್ನಲ್ಲ, ಲೊಕೇಶನ್ ಹಾಕಿದ್ನಲ್ಲ, ಅಡ್ರೆಸ್ ಕೊಡಿ. ನಮಗೇನು ಅವರು ಮಾಡಿದ್ರು ಒಂದೇ, ಮಾಡಲಿಲ್ಲ ಅಂದ್ರೆ ಒಂದೇ. ನಮಗೆ ಇದೆಲ್ಲ ಬೈಲ DC-ಗೆ ಜಿಲ್ಲಾಧಿಕಾರಿ ಇವ್ರು ಏನು ಮಾಡಿದ್ರು, ಇವರು ಹೋಗಿ ತಹಸೀಲ್ದಾರಿ ಬಂದರು. ಇವಾಗೆಲ್ಲ ಫುಲ್ ಅಪ್ರೂವ್ ಆಗೋದು. ತಹಸೀಲ್ದಾರಿ ಯಾರು ಹೇಮಾವತಿ ಕಡಿಮೆ. ಆಮೇಲೆ ಇವರು ಬೇರೆಯವ್ರಿಗೆ ಮಾಡಿದ್ದೀನಿ ಹೇಮಾವತಿ ನಮ್ಮಲ್ಲೇ ಆಟ ಹೊಡಿತಾರೆ. ನಾನು ಇದು ಮಾಡಿದ್ದೀನಿ 4 ಎಕರೆ ಟೋಟಲ್ಲೇ ಇದನ್ನು ಇದಾಗಿದೆ. ನೆಕ್ಸ್ಟು ಕೋಡಿ ಮಾಡ್ಕೊಳ್ತೀವಿ ಅದೆಲ್ಲ ಅದನ್ನು ಆರ್ಟಿಫಿಷಿಯಲ್ ಚೇಂಜ್ ಆದಮೇಲೆ ಅದೆಲ್ಲ ಇದನ್ನೆಲ್ಲ ಮಾಡಿದ್ದೀವಲ್ಲ ಟೋಟಲ್ ಅದನ್ನು. ಆಮೇಲೆ ನಿಮ್ಗೆ ಇಲ್ಲೊಂದು ಸ್ವಲ್ಪ ಜಾಗ ಹೋಗಿತ್ತು. ಇಲ್ಲಿ HSR ಲೆವೆಟಲ್ಲಿ 300 ಎಕರೆ ಜಾಗ ಗೌರ್ಮೆಂಟ್ ಹೋಗಿದೆ. ಅದಕ್ಕೆ ಇಲ್ಲೇನು ಮಾಡಿದ್ದಾರೆ, ಗೌರ್ಮೆಂಟ್ ಬಿಲ್ ಎಕ್ಸಾಮ್ ಅಲಾಟ್ 20 ಎಕರೆ ಸರ್ವೆ ನಂಬರ್ 148 ವಿಲೇಜ್ ಜಿಗಣಿ. ಸರ್ವೆ ನಂಬರ್ ಸರ್? ಆನೇಕಲ್ ತಾಲೂಕು. ಸರ್ವೆ ನಂಬರ್ 148. 148 ಆಫ್ ದ ಲಾಸಸ್ ಆಫ್ ಲ್ಯಾಂಡ್ ಎಲ್ಲದನ್ನು ಇದನ್ನು ಮಾಡಿಕೊಡಿದ್ದಾರೆ. 20 ಎಕರೆ ಮಾಡಿಕೊಟ್ಟಿದ್ದಾರೆ. 20 ಎಕರೆ ನಾವು ಇದು ಮಾಡ್ಕೋಬೇಕು. ಇಲ್ಲಿ ರೂಪೇನಗರ ಒಂದು ಸ್ವಲ್ಪ ಹೋಗಿದ್ರೆ ಆಮೇಲೆ ಇಲ್ಲಿ 40 ಎಕರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂತಂದರೆ ಅವರೆಲ್ಲದನ್ನು ಇಲ್ಲೇ ತಗೊಂಡ್ರೆ 40 ಎಕರೆ ಸ್ಯಾಂಕ್ಷನ್ ಆದರೆ 100 ಕ್ರೋರ್ಸ್ ಹೋಗುತ್ತೆ 1 ಎಕರೆ. ಸರ್ ಹಂಗಾದ್ರೆ ನೀವು ಪೊಲಿಟಿಕಲಲ್ಲಿ ಇದ್ದೀರಾ ಹಂಗಾದ್ರೆ? ಹೌದು ಸರ್, ಅದನ್ನೇ ಮಾಡ್ತಾ ಇದ್ದೀವಲ್ಲ. ನಮಗೋಸ್ಕರ ನಾವು ಮಾಡ್ಕೊಳ್ಬಾರ್ದು, ಜನಗಳಿಗೂ ಉದ್ಧಾರ ಆಗಲಿ ಅಂತ ಈ ಸ್ಕೀಮ್ ನಾನು ಮಾಡ್ತಾ ಇರೋದು. ಯಾರು ರೆಸಿಟ್ ತಗೊಂಡು ಮಾಡೋದಿಲ್ಲ. ಇದು ನನಗೆ ಯಾಕೆ ಬೇಕು, ನಾನೇ ಅದನ್ನು 20 ಕೋಟಿನ ಪ್ರೈವೇಟಲ್ಲಿ ಹಾಕಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ಇದನ್ನು ಲೇಔಟ್ಗಳು ಮಾಡಿದ್ದೆ 106 ಕೋಟಿ ಮಾಡ್ತಾಯಿದ್ದೆ. 2 ವರ್ಷದಿಂದ ಕಾಯ್ತಾ ಇದ್ದೆ. ಇಲ್ಲಿ ಜನಗಳು ಸಿಗೋದಿಲ್ಲ, ಮಾಡೋದಿಲ್ಲ, ನಂಬಿಕೆ ಇರೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಈ ಥರ ಅಗ್ರಿಮೆಂಟ್ ಕೊಡ್ತೀವಿ ಬನ್ನಿ ಅಂತ ಮಾಡ್ಕೊಂಡು ಮಾಡ್ತಾರೆ. ಆರಾಮ ಸರ್ ಅದೇ ಆ ಥರ ಇದ್ದಾರೆ ಸುಮ್ಮನೆ. ಈಗ ಇದು ಮುಗಿಸ್ಕೊಂಡು ಬೇರೆ ಎಲ್ಲಿದೆ ಸರ್? ಇದು ಮುಗಿಸ್ಕೊಂಡು ನಾವು ಮಾಡೋದು ದೊಡ್ಡ ಬೇರೆಯವ್ರಿಗೆ ವಹಿಸ್ತಾ ಇದ್ದೀನಿ. ಅಲ್ಲ ಇನ್ನೆಲ್ಲೋ ಅದು ಇದರಲ್ಲಿದೆ ದಾಸನಪುರ ಗಿಡ್ಡೇನಹಳ್ಳಿಲಿ. ಇಲ್ಲಿ ನಮಗೆ ಜಮೀನು ಕೊಟ್ಟಿದ್ದಾರಲ್ಲ 32 ಎಕರೆ, ಅಲ್ಲಿ ಬೇರೆ ಮಾಡ್ತಾ ಇದ್ದೀವಿ. ಅಲ್ಲೊಂದು 250 ಸೈಟ್ ಮಾಡ್ತೀವಿ. ಇದು ಇನ್ನೇನು ಕ್ಲೋಸ್ ಮಾಡ್ತೀವಿ. ನಾನಿರೋದು ಹಿಂಗೆ ಸಿಂಪಲ್ ಸರ್.
ನಾನಿರೋದು ಹಿಂಗೆ ಸಿಂಪಲ್ಲು ಓಪನಾಗಿ ಹೇಳ್ಬಿಡ್ತೀನಿ. ಟ್ರಾವೆಲ್ಸ್ ಇದೆ, ಒಂದು 25 ಗಾಡಿಗಳಿದ್ದಾವೆ. ಸೊ ಪೇಮೆಂಟ್ಗೆ ನನಗೇನು ತೊಂದರೆ ಇಲ್ಲ, ಯಾಕಂದರೆ ಜನಗಳ ಮುಂದೆ ಜಾಸ್ತಿ ಬೆರಿಬಾರ್ದು. ಅದೆಲ್ಲ ಗೊತ್ತಾಯ್ತು. ಇನ್ನೊಂದೇನು ಅಂತಂದರೆ ನಿಮ್ಗೆ ಯಾವುದೇ ಕಾರಣಕ್ಕೆ ಚಿಕ್ಕಿ ಬರೋದಿಲ್ಲ. ನಿಮ್ಮನ್ನ ದೇವ್ರ ಕಡೆ ಪೂಜೆ ಮಾಡ್ತಾರೆ. ಸಾಯಂಕಾಲ ದೀಪ ಹಚ್ಚುವಾಗ ನಿಮ್ಮನ್ನ ನೆನೆಸ್ಕೊಂಡು ಮನೆ ಕೊಡ್ತಿದ್ರೆ ಅದನ್ನು ದೀಪ ಮಾಡ್ತಾರೆ. ಇದು ಸೋಷಿಯಲ್ ಸರ್ವಿಸ್. ಅದಾದಮೇಲೆ ಅವರ ಥರ ಸ್ಕೀಮ್ ಇದೆ. ಮಗಳ ಮದುವೆಗೆ 1 ಲಕ್ಷ ಕೊಡ್ತಾರೆ. ಇನ್ನೂ ಸುಮಾರಿದೆ, ಬರ್ತಾನೆ ಇರ್ತದೆ. ಕೋಟಿ ಅಂದ್ರೆ ದೊಡ್ಡ ವರ್ಕ್. ಇದು ನಾಮಕಾವಸ್ಥೆ. ನಮಗೆ ಭಾಳ ಗೊತ್ತಿರೋರಿಗೆ ಮಾತ್ರ ಮಾಡೋದು. ಇದನ್ನೇನಾದ್ರು ಕೊಡೋಗಿಲ್ಲ, ಇದು ಮಾಡೋದಿಲ್ಲ. ಅವ್ರು ಮಾಡಿದ್ದಾರೆ ಅಂದರೆ RTI ಆಗ್ತಾನೆ ಮಾಡಿ ಸೈನ್ಯವನ್ನು ಬಂದು ಅವ್ರು ಮಾಡಿದ್ದಾರೆ ಅಂದರೆ ಅದಕ್ಕೇನು ಪ್ರೂಫ್ ಇದೆ, ಇದಕ್ಕೇನು ಪ್ರೂಫ್ ಇದೆ ಅಂತ ಕೇಳ್ತಾನೆ. ಅದು ಹೇಳ್ತಾರೆ ಅಂತದ್ದು ಏನು ಲಂಚ ಕೊಟ್ಟು ನಾವು ಎಲಿಜಿಬಲ್ ಇಲ್ಲ, ಲಂಚ ಕೊಟ್ಟು ನಾವು ಕೆಲಸ ತಗೋತೀವಿ ಗೌರ್ಮೆಂಟಿಂದ. ಅದೇ ಥರದಲ್ಲಿ ಇದನ್ನು ಸೈಟ್ ತಗೋತೀವಿ, ಮನೆ ತಗೋತೀವಿ. ಆ ಥರ ನಾವು ಮಾಡಿಲ್ಲ, ಲಂಚ ಕೊಡ್ತಾ ಇದ್ದೀವಿ. ಮಾಡಿರೋರಿಗೆ ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ. ಅವ್ರಿಗೂ ಫ್ರೀ ಆಗಿ. ಎಷ್ಟಿದೆ ಸರ್ ಟೋಟಲ್ ಆಗಿ? 4 ಲಕ್ಷ ತಗೊಂಡಿದ್ದೀವಿ. ಅಲ್ಲ ಸರ್, ಇವಾಗ ಎಷ್ಟಿದೆ ಸೈಟಲ್ಲಿ? ಇನ್ನೊಂದು 25 ನನ್ನ ರಿಲೇಷನ್ಗಳಿಗೆ 60 ಜನಕ್ಕೆ ಹಾಕಿದ್ದೀನಿ. ಅವ್ರು ಯಾರು ಕುಯ್ಯಂಬರು ಅಂತ ಅಂದರೆ ಅದನ್ನ ಏನು ಮಾಡ್ತೀವಿ, ಬೇರೆಯವ್ರಿಗೆ ಕೊಡ್ಕೊಂಡ್ಬಿಡ್ತೀವಿ. JCB ಬಿಟ್ಟರೆ 10,000 ಜನ ಕಾಯ್ತೀವಿ. JCB ತಮ್ಮದಲ್ಲಿ ನಿಲ್ಲಿಸುತ್ತೆ. ಮೊದಲೇ ಯಾರು ಬುಕಿಂಗ್ ಮಾಡ್ತಾರೋ ಕ್ಲೋಸ್ ಮಾಡಿಬಿಟ್ಟು JCB ಬಿಡ್ತೀವಿ. ಎಲ್ಲ ಮಿನಿಸ್ಟ್ರಿ ಟೋಟಲ್ 400 ಟೋಟಲ್ ಸೈಟ್. ಸೈಟು ಆಮೇಲೆ ನೀವು ಮಾಡ್ತೀರಾ, ನಾಳೆ ದಿವಸ ನಿಮಗೆ ಇಷ್ಟು ಅಂತ ವಹಿಸ್ತೀವಿ. ನಿಮ್ಗೆ ಯಾರು ಫೋನ್ ಮಾಡಿದ್ರೆ ನಿಮ್ಮ ಹತ್ರ ಬರೋಕ್ಕೆ ಹೇಳ್ತೀವಿ. ಆವಾಗ ಒಂದೊಂದು ಸೈಟಿಗೆ ಇಷ್ಟು ಅಂತ ಫಿಕ್ಸ್ ಮಾಡ್ತೀವಿ. 50,000 1 ಲಕ್ಷನ ಫಿಕ್ಸ್ ಮಾಡಿಬಿಡ್ತೀವಿ. ಆವಾಗ ನಿಮಗೆ ಪಾಡಿಗೆ ನಿಮ್ಗೆ ಅಕೌಂಟಿಗೆ ಬರ್ತಾ ಇರ್ತದೆ. ನೀವೇನು ಕೇಳೋದೇ ಬೇಕಾಗಿಲ್ಲ. ಅವ್ರು ಏನೇ ಮಾಡಿದ್ರು ನಿಮಗೆ ಫೋನ್ ಮಾಡಿ, ನಿಮಗೆ ಎಂಕ್ವೈರಿ ಇರುತ್ತಲ್ಲ, ನೋಡ್ಬಿಟ್ಟು ಇದು ಮಾಡಿರೋರಿಗೆ ಈ ಥರ ಸುಮಾರು ಜನ ಬಂದು ತಗೊಂಡೋಗಿರ್ತಾರೆ, ಮಾಡಿರ್ತಾರೆ. ಅವ್ರಿಗೆಲ್ಲ ಎಂಕ್ವೈರಿ ಇದ್ದಾಗ ಅದನ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇವಾಗ ನಮ್ಮ ಹತ್ರ ಮಾಡ್ತಾಯಿದ್ರು, ಒಂದು 10-15 ಜನ ಇದ್ದಾರೆ. ಅವ್ರಿಗೆಲ್ಲ ಒಂದೊಂದು ಒಬ್ಬೊಬ್ರಿಗೆ ಇಷ್ಟಿತ್ತು ಅಂತ ನಾವು ಅಲರ್ಟ್ ಮಾಡಿಬಿಡ್ತೀವಿ. ಯಾವ್ದಾರು ಬಂದು ಒಂದು ಆಫೀಸ್ ಮಾಡಿಬಿಟ್ಟು ಅದನ್ನು ಕೊಡ್ತೀವಿ. ಅದಕ್ಕೆ ಯಾರ ಬಂದು ಯಾವ ಪಿಕ್ ಮಾಡ್ತಾರೆ, ಸ್ವಲ್ಪ ಮುಚ್ಕೊಂಡು ಹೋಗ್ತಾರೆ, ಆ ಥರ ಇಲ್ಲ. ನಾವು ಡೈರೆಕ್ಟಾಗಿ ಮನೆಗೆ ಕರ್ಕೊಂಡು ಹೋಗ್ತೀವಿ, ಇದು ಮಾಡ್ತೀವಿ. ಅದು ನನಗೆ ಅದು ಸಮಾಧಾನ ಆಯ್ತು ಸರ್. ಯಾಕಂದ್ರೆ ಮನೆಗೆ ಬರ್ತೇನೆ, ಬನ್ನಿ, ಅದು ಏನಿದೆಯೋ ಮಾತಾಡೋಣ, ಕುತ್ಕೊಳ್ಳೋಣ. ಯಾಕಂದ್ರೆ ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮಿ ಆದರೂ ನಾನು ಆನೆ ಕೊಟ್ಟರು ಬರಲ್ಲ, ನಾನು ಬರ್ತಿದ್ಮೇಲೆ ನಿಮಗೆ ಆ ಚೆಕ್ ಕೊಟ್ಟಿರ್ತೀನಿ, ಅದು ತಗೊಂಬಂದ್ರೆ ಸೈಟ್ ಕೊಡ್ತಾರೆ. ಮನೆಗೆ ಬಂದಿರ್ತದೆ, ಇದು ಮಾಡ್ತಾರೆ. ಯಾರು ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ. ನಾವು ನನಗೆ ಅದು ಸಮಾಧಾನ ಆಗಿದ್ದು. ನಾನು ಅಲ್ಲೂ ಬರೋ ದೊಡ್ಡ ವಿಷಯ ಏನಲ್ಲ. ಇವಾಗೇನು ಗೊತ್ತಾ, ಇಂಥ ಪರಿಚಯ ಆರ್ಡರ್ ನೀಡ್ಸ್ ಬಂದಿದೆ. ಯಾಕೆ ಬೇಕು ನಮಗೂ ಒಂದು ಸಮಾಧಾನ, ಕ್ಲಾರಿಟಿ. ಎಲ್ಲಿ ಸರ್ ಅರ್ಜೆಂಟಲ್ಲಿ ಸಾರ್ ಬಂದು ಇದು ಅದಕ್ಕೆ ನೋಡ ಬಿಲ್ ಕೊಡು ಸರ್. ಕಾಫಿ ಬಿಲ್ ಕೊಡಪ್ಪ. ಇದಕ್ಕಿನ್ನ ಒಳ್ಳೆ ಏನಂದ್ರೆ ಸರ್, ನೋಡಿ ಒಂದು ಹೆಣ್ಮಗು ಇದೆ. ಸೈಟ್ ಮಾಡಿದ್ದಾರೆ. ಮೊನ್ನೆ ಯಾರೋ ಒಂದು ಲ್ಯಾಂಡ್ ಸೇಲ್ ಆಗಿದೆ ಅಂತೆ. ಇನ್ನೊಂದು 15 ಸೈಟಿಗೆ ಬುಕ್ ಮಾಡಿದ್ದಾರೆ. ಇನ್ನು 13 ಸೈಟಿಗೆ ಬುಕ್ ಮಾಡಿದ್ದಾರೆ. ಇವರು ಆಲಯ ಒಂದು 15 ಮಾಡಿದ್ದಾರೆ. ನಮ್ಗೇನಂದ್ರೆ ಸರ್, ಒಂದು ಹೆಣ್ಮಗು ಇದೆ. ನಾಳೆ ಬೆಳಗ್ಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಮಾಡಿಟ್ರೆ 10 ರೂಪಾಯಿಗೆ ನಾವು ಇದ್ದಾನೆ ಸರ್, ಕೊಡಿ ಸರ್ ಇಲ್ಲಿ, ಸರ್ ಕೊಡಿ ಸರ್ ಇಲ್ಲಿ. ಪರವಾಗಿಲ್ಲ ಪಾಪ, ನೀವು ಮನೆ ತೊಳಪ್ಪ, ಎಷ್ಟಾಗಿದೆ ತೊಳಪ್ಪ. ನನ್ನ ಮನೆ ಲೊಕೇಶನ್ ಅದಕ್ಕೆ ನಿನ್ನೆ ಆಗ್ತದೆ ಸರ್. ಏನಂದರೆ ಸರ್, ಈಗ ಫಸ್ಟು ನಮಗೆ ಒಂದು ಕ್ಲಾರಿಟಿ ಬಂದ್ಬಿಡುತ್ತೆ ಅಂದರೆ ಆಮೇಲೆ ಮನೇಲಿ ಕೂತ್ಕೊಂಡು ವ್ಯವಹಾರ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್. ಸುಮ್ಮನೆ ಏನು ತೊಂದರೆ ಇಲ್ಲ ಸರ್. ಪ್ರೀತಿ ವಿಶ್ವಾಸ ನಂಬಿಕೆ ಇಂಪಾರ್ಟೆಂಟ್ ಸರ್. ಯಾಕಂದರೆ ನಾಳೆ ಬೆಳಿಗ್ಗೆ ಹಿಂಗೆ ಮಾಡ್ಬಿಟ್ಟು ಹೋದ ಅಂತ ನಮ್ಮ ಅಪ್ಪ ನಮ್ಮಮ್ಮನ ಬೈಕೊಂಡು ಹೋಗ್ಬಾರ್ದು. ನಾವು ಹೆಂಗಿರ್ಬೇಕು ಹಾಗೆ ಇರಬೇಕು. ಅದರಿಂದ
ಈಗ ಟೋಟಲ್ ಆಗಿ 400ರಲ್ಲಿ ಇನ್ನು 18 ಇದೆಯಾ ಸರ್ ಟೋಟಲ್ ಆಗಿ? ಇನ್ನು 18 ಇದೆ. ಇದೆ. ಅದೇ ನಮ್ಮ ರಿಲೇಷನ್ ಒಂದು 60 ಇದೆ. ಯಾವನಾರು ಅವ್ರ ಹತ್ರ ₹1 ತಗೊಂಡಿಲ್ಲ. ಇವಾಗ ಅಂದಾಜು ಎಷ್ಟು ದಿನದಲ್ಲಿ ಇದಾಗ್ಬೋದು ಸರ್? 3-4 ತಿಂಗಳ ಕೊಟ್ಬಿಡ್ಬೇಕು ಅವರಿಗೆ. ಲೇಔಟ್ ಮಾಡೋದಕ್ಕೆ 35 ಲಕ್ಷ ಲಂಚ ಕೊಡ್ಸ್ಬಿಟ್ಟಿದ್ದೀನಿ ಆಲ್ರೆಡಿ. 30 ಲಕ್ಷ ಆಗಿದೆ. ಅದು 1 ಕೋಟಿ ಎಲ್ಲ 30 ಲಕ್ಷ ಖರ್ಚಾಗಲ್ಲ. 35 ಐತೆ, 50 ಉಳಿಯುತ್ತೆ. ಆ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತೀವಿ. ಆ ಥರ ಇದೆ. ನಿಮಗೆ ಮಾಡಿ ನಾನು ಬೇರೆ ಥರ ಇದು ಮಾಡ್ಕೊಡ್ತೀನಿ. ಯಾರ್ಯಾರು ಇವಾಗ ಇಲ್ಲ ರಿಲೇಷನ್ಸ್ ಇದ್ದಾರೆ, ರಿಲೇಷನ್ಸು, ಫ್ರೆಂಡ್ ಸರ್ಕಲ್ಲು, ಕ್ಯಾಬ್ ಡ್ರೈವರ್ಸ್ ಕಡಿಮೆ ಮಾಡಿ 10 ಫ್ರೆಂಡ್ಸನ್ನು ನಿಮಗೆ ಲಾಸ್ ಆಗುತ್ತೆ. ಆಯಿತಾ? ನಮಗೆ ಇದೆಲ್ಲ ಆ್ಯಕ್ಚುಲಿ ನೀವು ಡೆವಲಪರಾ? ನಾವು ಅದೇ ಡೆವಲಪ್ಮೆಂಟ್ ಮಾಡ್ತೀವಿ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತೀವಿ. ಪಾರ್ಟ್ನರ್ಶಿಪ್ ಅಲ್ಲಿ ನಲ್ಲಿ ಮಾಡ್ತಾ ಇದ್ದೀವಿ. ಡೋಲಾಪುರ ರಾಜನಗುಂಟೆ ಕುಂಬ್ಳಗೌಡ ಹಾಂ ಕುಂದಾಣ ಹಾಂ ಇದು ಅಲ್ಲೊಂದು 52 ಎಕರೆ ಮಾಡ್ತೀವಿ. ಆಮೇಲೆ ಅಂತ ಬರುತ್ತೆ ಗೊತ್ತು ದೇವನಹಳ್ಳಿಯಿಂದ ಒಳಗಡೆ ಪಾರ್ಕ್ ಮಾಡಿರ್ತಾರೆ, ಅವ್ರಿಗೆ ಮಾಡಿಸ್ತಾರೆ. ಮತ್ತೆ ಒಂದು 20 ಕಡೆ. ಸೊ ನಂದು ಯಾವ ಬರ್ತಾನೆ ಇರುತ್ತೆ, ಬೇಕಾದ್ರೆ ಕೊಡ್ತೀನಿ ಸರ್. ದೇವನಹಳ್ಳಿ ದೊಡ್ಡಬಳ್ಳಾಪುರ ಕಡೆ ಇದೆ ಲ್ಯಾಂಡ್ ಇದ್ರೆ ಎಷ್ಟಿದ್ರು ಕೊಡಿ. ಕನ್ವರ್ಷನ್ ಆಗಿಲ್ಲ ಅಂದ್ರೆ 4 ಕೋಟಿ, ಕನ್ವರ್ಷನ್ ಆಗಿದೆ 4 ಕೋಟಿ, 5 ಕೋಟಿ ಒಳಗಡೆ ಪರ್ಚೇಸ್ ಮಾಡ್ತೀರಾ? ಪರ್ಚೇಸ್ ಮಾಡಿ ಬೇರೆ ಪರ್ಚೇಸ್ ಇದೆ ಬಿಡಿ, ಕೊಡ್ತೀನಿ ತಗೊಳ್ಳಿ. ಏನು ಬೇಕಾದ್ರೆ ನಾನು ಸಪೋರ್ಟ್ ಮಾಡ್ತೀನಿ. ನಮಗೇನಂದ್ರೆ ಇವತ್ತರೆಗೂ ಸುಮ್ಮನೆ ಓಡಾಡ್ತಾ ಇದ್ದೀವಿ ರಿಯಲ್ ಎಸ್ಟೇಟಲ್ಲಿ, ಒಂದೂ ಆಗಿಲ್ಲ. ಅದೆಲ್ಲ ಒಂದು ವಿಚಾರ ಇದೆ. ಅದೊಂದು ಆಗೋಯ್ತು ಅಂದರೆ ಹೋಗ್ತಾನೆ ಇರುತ್ತೆ, ಇವತ್ತರೆಗೂ ಆಗಿಲ್ಲ. ಟ್ರೈ ಮಾಡೋದು ಮಾಡ್ತಾ ಇದ್ದೀವಿ. ನಾವು ಎಷ್ಟೋ ವರ್ಷ ನಾವು ಸೈಡಾಗಿ ಇಟ್ಕೊಂಡು ಮೊದಲು ಮಾರ್ಬಲ್ ಗ್ರಾನೈಟ್ ಬಿಸ್ನೆಸ್ ಮಾಡ್ತೀವಿ. ರಾಜಸ್ಥಾನದಿಂದ ಮಾರ್ಬಲ್ ತಂದು ಕೊಡ್ತಾಯಿದ್ವಿ. ನಾನೇ ಕರ್ಕೊಂಬಂದು 100 ಜನ ಕರ್ಕೊಂಬಂದು ಕೆಲಸ ಮಾಡಿಸ್ಬಿಟ್ಟು ಲೈನ್ ಮಾಡಿಸಿ ಅವ್ರಿಗೆಲ್ಲ ಫಿನಿಶಿಂಗ್ ಮಾಡಿ ಕೊಡ್ತಾಯಿದ್ವಿ. ಅದು ಇವಾಗ ಬರ್ತಾ ಏನಾಯಿತು, ಮಾರ್ಬಲ್ಲು ಭಾಳ ಸ್ಮೂತ್ ಮೆಟೀರಿಯಲ್ ಬರೋಕ್ಕಂತ ಹಾರ್ಡ್ ಮೆಟೀರಿಯಲ್ ಇಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟು ಹಂಗಾಗ್ಬಿಟ್ಟು ಅದನ್ನು ತರುವಾಗಲೇ ಹೊಡೆದೋಗ್ಬಿಡ್ತು. ಅದಕ್ಕೋಸ್ಕರ ಆಗ್ತಾನೆ ಇಲ್ಲ. ಜಾಯಿಂಟ್ ಪೇನ್ ಬರ್ತಿದೆ, ಅದು ಇದು ಆಗ್ತಾಯಿಲ್ಲ. ಹಾಗಾಗಿ ಒಂದು 4-5 ತಿಂಗಳಲ್ಲೇ ಇದು ಪತ್ರ ಬರುತ್ತೆ. ಲಾಸ್ಟು ಟೈಮ್ ಕೊಟ್ಟಿರೋದು ಜಮೀರ್ ಅಹಮದ್ದು ಕೃಷ್ಣ ಬೈರೇಗೌಡ ಕರೆದ್ಬಿಟ್ಟು ಹೇಳಿದ್ದಾರೆ 9 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಆಲ್ರೆಡಿ 25 ದಿವಸ ಆಯ್ತಾ 9 ತಿಂಗಳು. ಅಷ್ಟರೊಳಗಡೆ ನಾವು ಹ್ಯಾಂಡ್ ಓವರ್ ಮಾಡಬೇಕು. ನಾವು ಯಾಕೆ ಇವಾಗ ಎಲ್ಲ ರೆಡಿ ಇದೆ, ಹಕ್ಕುಪತ್ರ ಬರೆದಾಗಿದೆ, ಇವಾಗ ಕೊಡೋರ್ಗೆ ಮಾತ್ರ ಬರೀಬೇಕು. ಚೆಕ್ ಬಂದು ಬರೀಬೇಕು. ಇಷ್ಟೇ ಯಾವುದು, ನಾರ್ತ್ ಯಾವುದು, ಸೌತ್ ಯಾವುದು, 30-40 ಸೈಟ್ ಅಂತ ಬರೆದಿದ್ದಾರೆ. ಎಲ್ಲ ಆಗಿದೆ. ಅವ್ರದ್ದು ಹೆಸರು ಬರ್ತಿದ್ದೀವಿ, ಅವ್ರದ್ದು ಅಡ್ರೆಸ್ ಬರ್ತಿದ್ದೀವಿ, ಅವ್ರ ಆಧಾರ್ ಕಾರ್ಡ್ ನಂಬರ್ ಬರ್ತಿದ್ದೀವಿ, ಹಕ್ಕುಪತ್ರ ರೆಡಿ ಪ್ರಿಂಟ್ ಇರುತ್ತಲ್ಲ ಸರ್, ಅದೆಲ್ಲ ಬರ್ದಾಗಿದೆ. ಇದೊಂದು ಚೆಕ್ ಬರೆದು ಒಂದು ಫಂಕ್ಷನ್ ಥರ ಮಾಡಿ ಒಂದು 20 ಜನ 30 ಜನ ಕೊಡ್ತೀವಿ. ಬಾಕಿ ಎಲ್ಲ ನಮ್ಮ ಮನೆಗೆ ಬರ್ತೀವಿ. ಈಗ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ? ಆ ಥರ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ? ಕ್ಯಾಶ್, ಆಧಾರ್ ಕಾರ್ಡು, ಕ್ಯಾಶು, ಇಲ್ಲ ಚೆಕ್ ಕೊಟ್ಟರು ತಗೋತೀವಿ, ಡಿ ಡಿ ಕೊಟ್ಟರು ತಗೊಳ್ತೀವಿ. ಅದು ನಾನು ತಗೊಳ್ತೀನಿ, ನಾನು ಅವ್ರಿಗೆ ಕೊಡೋದು ಚೆಕ್ ನಿಮ್ಮ ಅಕೌಂಟ್ ಕ್ಯಾಶಲ್ಲೇ ತಗೋಬೇಕು. ನಿಮ್ಮ ಅಕೌಂಟ್ ಕ್ಯಾಶಲ್ಲೇ ತಗೋಬೇಕು. ಅವ್ರೇನು ತಗೊಳೋದಿಲ್ಲ. ಇಲ್ಲಾಂದರೆ ಕ್ಯಾಶೇ ಕೊಟ್ಬಿಡ್ತೀನಿ ತಗೊಳ್ಳಿ. ಕ್ಯಾಶೇ ಕೊಡಿ, ಕ್ಯಾಶ್ ಅಂತಲೇ ತೋರಿಸ್ತೀನಿ. ಅಲ್ಲ, ನನಗೆ ಅಗ್ರಿಮೆಂಟಲ್ಲಿ ಹೆಂಗೆ ಬರುತ್ತೆ? ಕ್ಯಾಶ್ ಅಂತ ಕ್ಯಾಶ್ ಅಂತ ಕ್ಯಾಶ್ ಅಂತ ಮಾಡ್ತೀವಿ. ಕ್ಯಾಶ್ ಅಂದರೆ ಏನು ತೊಂದರೆ ಇಲ್ಲ. ಚೆಕ್ ಕೊಟ್ಟಿರ್ತೀವಲ್ಲ, ಆ ಥರ ಚೆಕ್ ಕೊಟ್ಟಿರ್ತೀವಿ. ಕ್ಯಾಶ್ ಕೊಟ್ಟಿರ್ತೀವಿ. ಇವಾಗ ಬ್ಲಾಕ್ ಮನಿ ಇರೋದು 1000 ಜನ ನೆಕ್ಸ್ಟು 500 ಬ್ಯಾನ್ ಆಗ್ತಾಯಿದೆ ಸರ್. 500 ಬ್ಯಾನ್ ಆಗ್ತಾಯಿದೆ. 500, 2000, 1000, 500 ಮತ್ತೆ 1000 ಬರ್ತದೆ. ಇಲ್ಲ 3000 ರೂಪಾಯಿ ಏನೋ ಬರ್ತದೆ. 3000 ರೂಪಾಯಿದು ನೋಟ್ ಬರುತ್ತೆ ಅಂತ ಹೇಳ್ತೀವಿ. ಇಲ್ಲ ಅದು 5000 ರೂಪಾಯಿ. ಅಲ್ಲ ಸರ್, ಈಗಲೇ ಚಿಲ್ಲರೆಗೆ ಒದ್ದಾಡ್ತಾ ಇದ್ವಿ 500 ರೂಪಾಯಿಗೆ. ಇನ್ನು 3000 ರೂಪಾಯಿ 3000 ರೂಪಾಯಿ ಕೊಟ್ಟರೆ ಈಗ ಹಂಗೆ ತಗೊಂಡೋಗೋದು ದುಡ್ಡು. ಏನು ಮಾಡ್ತೀವಿ ಸರ್? ಮಂಡೇ ನಿಮಗೆ ಒಂದು 6 ಜನ ನನ್ನ ಕಡೆಯಿಂದ ರೆಡಿ ಮಾಡಿಕೊಂಡು ನಂದು ಮನೆ ಹತ್ರನೇ ಬರ್ತೀನಿ. ಡೈರೆಕ್ಟ್ ಇನ್ನೂ ಏನಾದರೂ ಎಷ್ಟು ಗಂಟೆಗೆ ಸಿಗ್ತೀರಾ ಮನೆಯಲ್ಲಿ ಅಂದರೆ ಎಷ್ಟು ಗಂಟೆಗೆ ಸಿಗ್ತಾರೆ? ಮೊದಲೇ 1 ಅವರ್, ನಾವು ಬರ್ತೀವಿ. 1 ಅವರ್ 2 ಅವರ್ ಮುಂಚೆನೇ ನಾನು ಮನೆ ಫೋನ್ ಮಾಡಿ. ಇದು ಏನಾಯಿತು ಅಂತಂದರೆ
ನಾನು ಬೆಳಿಗ್ಗೆನೇ ಫೋನ್ ಮಾಡಿದೆ, ಜಯರಾಮ್ ಮೇಡಮ್ ಬಂದಿದ್ದ ತಕ್ಷಣ ಫೋನ್ ಮಾಡಿದೆ. ಜಯರಾಮ್ ಮೇಡಮ್ ಅದು ಯಾರ್ದೋ ಬೇರೆಯವ್ರದ್ದು ಮಾತಾಡಿಸ್ತೀನಿ ಅಂತ ಫೋನಲ್ಲಿ ಬಂದಿದ್ರು ಮನೆಗೆ. ಆಮೇಲೆ ಅವ್ರಿಗೆ ಫೋನ್ ಮಾಡಿದೆ, ನಿಮಗೂ ಫೋನ್ ಮಾಡಿದೆ, ಇದ್ದಾರೆ ಮಾತಾಡಿ ನೋಡಿದ್ರೆ ನಮ್ದು ಫೋನ್ ಹೋಗಲಿಲ್ಲ. ಅದೇ 8:30 ಅಂದರೆ ಮಕ್ಕಳನ್ನ ಸ್ಕೂಲಿಗೆ ಬಿಡೋದಕ್ಕೆ ಆ ಕಡೆ ಹೋಗೋದು, ಮೊಬೈಲು ಆಫ್ ಮಾಡೋದು, ಸುಮ್ಮನೆ ಟೆನ್ಷನ್ಸ್ಗಳು ಸರ್. ಒಂದು 9 ಗಂಟೆ ಮೇಲೆ ಫ್ರೀ ಆಗೋಗುತ್ತೆ ಎಲ್ಲ ಆ ಕಡೆ ಹೋದಾದ ಮೇಲೆ. ನಾನೇ ಇಲ್ಲೇ ಬನ್ನಿ ತೊಂದರೆ. ಇವಾಗ ಒಂದು 10 ಜನ ನಾನು ಒಂದು 6 ಜನ ಕರ್ಕೊಂಬಂದೆ ಅಂದರೆ ನನಗೇನು ಕಡಿಮೆ ಆಗುತ್ತೆ. ಏನೋ ಒಂದು 6 ನನಗೂ ಖುಷಿ ಗೊತ್ತಾಯ್ತು. ಇವಾಗ 50 ನಾನು ಲೆಸ್ ಮಾಡ್ತೀನಿ. ಓಕೆ, 6 ಲಕ್ಷಕ್ಕೆ 50,000 ರೂಪಾಯಿ ನಿಮಗೆ ಲೆಸ್ ಮಾಡಿ 6 ಲಕ್ಷ ಅಂತ ಬರ್ಕೊಡ್ತೀನಿ. 5.5 ನಾನು ತಗೋತೀನಿ. ಆಯಿತಾ? ನೆಕ್ಸ್ಟು ಫರ್ದರು ಅದು ಏನಿದೆ 25-30 ಇದೆ, ನಾನು ಅದು 50 ಕೊಡೋ ಥರ ನಾನು ಹೇಳಿ ರೆಡಿ ಮಾಡ್ತೀನಿ. ಅವಾಗ 1 ಲಕ್ಷ ಒಂದು ಸೈಟಿಗೆ ಸಿಕ್ಕಾಗುತ್ತೆ, 11 ಲಕ್ಷ ನಮಗೆ ಸಿಕ್ಕಾಗುತ್ತೆ. ಅದೆಲ್ಲದನ್ನು ಇವಾಗ ಕೊಟ್ಟಿರೋರು ತಗೊಂಡಲ್ಲೇ ಇರ್ತಾರ, ಬೇಕಾದ್ರೆ ಅವ್ರಿಗೆ ಟೈಮ್ ಕೊಡೋಣ. ಏನಾದರೂ ಪ್ರಾಬ್ಲಮ್ ಆದರೆ ಹಾಕೊಂಡು ಕೊಡ್ತೀವಿ. 3 ತಿಂಗಳಲ್ಲ 4 ತಿಂಗಳು ಪ್ರಾಬ್ಲಮ್ ಇಲ್ಲ, ನಮಗೆ ನಮ್ಮ ಹತ್ರ ದುಡ್ಡು ಇರುತ್ತೆ. ಅವ್ರಿಗೆ ಏನಿದ್ರು ಟೈಮ್ ಕೊಡ್ತೀವಿ. ಒಂದು ಸರಿ ಕಮಿಟ್ ಆಗೋಲ್ಲ, ಕರೆಕ್ಟಾಗಿ ಕಮಿಟ್ ಆಗ್ತದೆ. ನಮಗೆ ನಿಮ್ದು ಏನಿದೆ ನಿಮ್ಗೆ ಅಕೌಂಟಿಗೆ ಬರ್ತದೆ. ಬರೀ ಆಧಾರ್ ಕಾರ್ಡ್ ಒಂದು ಸಾಕು. ಬರೀ ಆಧಾರ್ ಕಾರ್ಡ್, ಆಮೇಲೆ 3 ಫೋಟೋ ಕಲರ್ ಜೆರಾಕ್ಸ್ ಕೊಟ್ಟರೆ ಒಂದು, ಇಲ್ಲ ಆಧಾರ್ ಕಾರ್ಡು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ನಾನು ಮಾರ್ಕೆಟ್ ಮಾಡ್ಬೋದು. ಹಲೋ ಸರ್, ನಮಸ್ತೆ. ಒಂದು ನಿಮಿಷ. ತಮ್ಮ ನಿಮ್ಮಂಗೆ ಇರೋದು. ಹೌದಾ? ಸರಿ, ಕರೆಸ್ತೀವಿ ಕಡೀರಿ. ಭದ್ರಾವತಿನಲ್ಲ ನಿಮ್ಮದು ಸ್ವಂತ ಊರು ಸರ್? ನಮ್ಮದು ನೇಟಿವ್ ಭದ್ರಾವತಿ, ಹುಟ್ಟಿಗಳ್ಳಿ ಭದ್ರಾವತಿ. ನಮ್ಮ ತಂದೆ ನೇಟ್ರಿ ಆಗ್ತಾರೆ. ರಿಟೈರ್ಡ್ ಆದಮೇಲೆ ಅಲ್ಲಿ ಜನಗಳು ನೋಡಕ್ಕೆ ಹೋಗಿದ್ರು. ಆ ಫ್ರೆಂಡ್ಸ್ ಊರವ್ರಿಗೆಲ್ಲ ಮಾತಾಡ್ಸಕ್ಕೆ ಹೋಗಿ DSL ಪ್ಯಾಕಿಂಗ್ ಹೋಗಿ ಕೆಲಸ ಕೊಟ್ಟರು. ಅಲ್ಲಿ ರಿಸೈನ್ ಮಾಡಿದ್ರು, ಇಲ್ಲಿ ಬಂದರು. ನೇಟ್ರಿಂದ ಜಮೀನು ಕೊಡಬೇಕಲ್ಲ, ಇಂದ್ರಾನಗರದಲ್ಲಿ ಕೊಟ್ಟಿದ್ರು. ಇಂದ್ರಾನಗರದಲ್ಲಿ ಕೊಟ್ಟಿದ್ರು. ಅವ್ರು ಏನು ಮಾಡಿದ್ರು, ನಮ್ಮ ತಂದೆ ನಾರ್ತಹಳ್ಳಿ ಚಂದ್ರಶೇಖರ್ ಅವರು, ಆ ಊರು ನಮ್ಮ ತಂದೆ ಊರು ನೇಟಿವ್. ಅಲ್ಲಿ ಕೊಡಿ ಅಂತಂದು ಅಲ್ಲಿ ತಗೊಂಡು ಅವ್ರ ತಮ್ಮದು ಇದೆಲ್ಲ ಮಾಡಿಕೊಟ್ಟು, ಆಮೇಲೆ ನಾವು ಭದ್ರಾವತಿಲಿ ಮಾಡಿದ್ವಿ. ನೀವು ಭೂಮಿ ಹೊಡೆ ಅಂತ ಮಾಡಿದಾಗ ಒಂದು 20 ಎಕರೆ ಹೋಯ್ತು. ಅದ್ರ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಬಾಕಿದೆಲ್ಲ ನಾವು ಅಲ್ಲೇ ಹುಟ್ಟಿ ಬೆಳೆದಿದ್ದು. ನಾನು ಬಾಂಬೆಯಲ್ಲಿ ಎಲ್ಲ ಕಡೆ ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ದೆ. ರಾಜಸ್ಥಾನದಲ್ಲಿ ಮಾರ್ಬಲ್ದಿದ್ದೆ, ಕಾಂಟ್ರಾಕ್ಟ್ ಇದೆ ಮಾಡಿಸ್ತಾ ಇದ್ದೆ. ಹಂಗಾಗಿ ಇಲ್ಲಿ ಬಂದು 25 ವರ್ಷ ಆಯಿತು. ಇಲ್ಲೇ ಮೊದಲು ಬಂದಾಗ ಮಾರ್ಬಲ್ ಬಿಸ್ನೆಸ್ಗೆ ಅಂತ ಬಂದಿದ್ದು. ಇಲ್ಲೇ ಮದುವೆ ಬಂದಿದ್ದು ಚೆನ್ನಾಗಿ ಅಂದ್ಬಿಟ್ಟು ನಮ್ಮ ನಾಲ್ದಿರೋಡು ಮಾವ ಅವರು ಇದರಲ್ಲಿ ಪ್ಯಾಲೇಸ್ ಬುಕ್ಕಲ್ಲಿ ಅಲ್ಲಿದ್ದು. ನಾನು ಅದೇ ನಿಮ್ಮ ತಂದೆಯವ್ರ ಹೆಸರು ಕೂಡ ನೋಡಿದೆ, ಗೌಡ್ರು. ಅಲ್ಲ, ಒಂದು ನಿಮಿಷ ಹಾಂ, ಅವರು ಲೈನ್ ತಗೊಂಡ್ರು. ಅದಕ್ಕೆ ಸರ್ ಮಂಡ್ಯ ನಮಗೆ ನಮ್ಮದು 4 ಮಂದಿಲೇ ಬರ್ತದೆ. ಅದೇ ನಾನು ಅದನ್ನೇ ಕೇಳ್ತೀನಿ, ಭದ್ರಾವತಿ ಎಲ್ಲ ಅದೇ ರೂಟ್ ಸರ್ ಮಾತಾಡಿ. ನಮ್ಮದು ಮಂಡ್ಯ ನಾಮಂಗಲ, ನೇರ್ಲಿಕೆರೆ. ಅದಾದಮೇಲೆ ಇದು ಬೆಳ್ಳೂರು ಕ್ರಾಸು, ಆಮೇಲೆ ವಿಮಲಾಗೌಡ ಕರಿಜಿರಳ್ಳಿ ಹಿಡಿತಾ ಇದ್ರು. ನಮ್ಮ ಅತ್ತೆ ಊರು ಸ್ವಂತ ಊರು. ಯಡಿಯೂರ ಹತ್ರ ಎದುರುಗಡೆ ಇದು ಅದಾದಮೇಲೆ ಇದು ಚಾಮಲಾಪುರ, ಗೊಂಡೇನಹಳ್ಳಿ, ಗೋರಿಕೊಪ್ಪಲು. ಅದಾದಮೇಲೆ ಇದು ದುಡ್ಡಿ, ಇದು ಮುದಿಗೆರೆ. ಈ ಕಡೆ ಬೆಟ್ಟದ ಕೆಳಗಡೆ ಬ್ಯಾಲದಕೆರೆ ನಮ್ಮ ತಾಯಿ ಊರು. ಸಂತ ಬಜಲು ಆಗಿದೆ. ಆಮೇಲೆ ಕಡ್ಗಳ್ಳಿ, ಕಿರಿಸೇವೆ, ಶಾಮಗಳ ಬಿಲ್ಡಿಂಗ್ ಮೇಲೆ ಅದೆಲ್ಲ ಮುಂದೆ ಹಂಗೆ ಹೋಗ್ಬಿಡುತ್ತೆ. ಚಾಮಲಾಪುರ ಎಲ್ಲ ನಮ್ಮ ರಿಲೇಷನ್. ನಮ್ಮ ಚಿಕ್ಕಪ್ಪರು, ದೊಡ್ಡಪ್ಪರು, ನಮ್ಮ ಅತ್ತೆ, ನಮ್ಮ ತಾಯಿ, ನಮ್ಮ ದೊಡ್ಡಮ್ಮ ಎಲ್ಲ ಅವರು. ಫೋನಲ್ಲಿ ಮಾತಾಡ್ತೀನಿ. ನೀವೇ
ಹೌದಾ ಎಲ್ಲ ಹೋಗೋಣ ಅಂದ್ರೆ ಅಲ್ಲ ಎಲ್ಲ ಸ್ಪೀಡ್ ನೀವೇನು ಆಗಲ್ಲ. ಹೌದಾ ಯಾವ್ದು ಗಾಡಿ ಮಾಡಿ ಹೋಗೋಣ. ಗಾಡಿ ಯಾವುದು ಓಲಾ ಉಪ್ಲ ಮಾಡಿ ಆ ಕಡೆ ಏನು ಮಾಡ್ತಾರೆ ಏನು ರೇಟ್ ಇಲ್ಲ ಅವ್ರಿಗೆ ಏನಂತ ಒಂದು 3 ಎಕರೆ ಸರಿ ಸರ್ ನೀವು ಅದೇ ನೋಡಿ ನಾನು ಮಂಡೇ ಫೋನ್ ಮಾಡಿಕೊಂಡು ಹಾಂ ಒಂದು 6 ಜನ ರೆಡಿ ಇದ್ದಾರೆ ನಾನು ಮುಗಿಸ್ಕೊಂಡು ಬರ್ತೀನಿ ಸರ್. ಸರಿ ಸರ್ ಒಂದು 2 ಅವರ್ ಮುಂಚೆನೇ ಫೋನ್ ಮಾಡಿ. ಹೌದಾ